ಅಧ್ಯಕ್ಷೆ, ಈ KBGನಲ್ಲಿ ಆಲ್ಮಟ್ಟಿ ಎಡದಂಡೆ ಕಾಲುವೆ ಯೋಜನೆಯಲ್ಲಿ ಇದನ್ನು ಹಳೆಯದ ಕೆಲಸ ಇದು ಓಲ್ಡ್ ಬಸವಬಾಗೇವಾಡಿ ಮುದ್ದೇಬಿಹಾಳ್ ಆರ್ಕೆ ನಾನು ಕೊಡಲ್ಲ, ಏನಾಯ್ತು ನೇರಾಗಿ ಹೇಳ್ತೀನಿ ನಾನು. ಬಸವಬಾಗೇವಾಡಿ ಮುದ್ದೇಬಿಹಾಳ್ ಸುರ್ಪುರ್ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಓಕೆ, ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ, ಆನರಬಲ್ ಅರಗಜಾನಂದ ಅವರೇ, ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ, ಇಷ್ಟೆಲ್ಲ ಜನ ಕೆಂಪ್ತಾರೆ ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ನಿಮ್ಮೆಲ್ಲರ ಸುನೀಲು, ಹಾಗೆ ಅಶ್ವಥ್ ನಾರಾಯಣ್, ವಿಶೇಷವಾಗಿ ಅಶ್ವಥ್ ನಾರಾಯಣ್, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ಸೊ ಮಾಡರ್ನೈಸೇಷನ್ ವಿಚಾರದಲ್ಲಿ ಅಪ್ಪಾಜಿ ನಾಡಗೌಡರು ತಂದಿದ್ದಾರೆ. ಇದು ಭಾಳ ಹಳೆ ಕೆಲಸ. ಇದಕ್ಕಿಂತ ಮುಂದಕ್ಕೆ 30ರಿಂದ 54 ಕಾಲೇಜ್ ನಾವು ತೆಗೆದುಕೊಂಡಿದ್ದೇವೆ. ಇದು ಕೂಡ ಆಗಬೇಕು. ಬಟ್ ಅವ್ರು ಸ್ಕಾಡಾ ವಿಚಾರದಲ್ಲಿ ತೆಗೆದುಕೊಂಡು ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಪ್ಯಾಕೇಜ್ 2 ಅಲ್ಲಿ 94 ಕೋಟಿ ರೂಪಾಯಿ, ಪ್ಯಾಕೇಜ್ 1 ಅಲ್ಲಿ 76 ಕೋಟಿ ರೂಪಾಯಿ ಇದನ್ನು ತೆಗೆದುಕೊಂಡಿತ್ತು. ಅವರು ಕಳಕಳೆ ನೀರು ಎಲ್ಲರಿಗೂ ಹೋಗಬೇಕು, ಸೈಡ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗಬೇಕು ಅನ್ನೋದು ಕೂಡ ಅವ್ರ ಕಳಕಡೆ. ಖಂಡಿತ ಇದರ ಬಗ್ಗೆ ಅವ್ರದ್ದು ಕೂಡ ಚರ್ಚೆ ಮಾಡಿ ನಮ್ಮ ಆಫೀಸರ್ಸ್ನ ಕರೆದಿ ಆದಷ್ಟು ಜಲ್ದಿ ಆ ನೀರಾವರಿ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಂಬರ್ 1. ನಂಬರ್ 2, ನಮಗೆ ಈ ವಿಶೇಷವಾಗಿ ನಾನು ಇನ್ನೊಂದು ಎಲ್ಲ ಮಾಧ್ಯಮದವರೆಲ್ಲ ಇಲ್ಲೇ ಇದ್ದಾರೆ, ಎಲ್ಲ ನಮ್ಮ MLAs ಇದ್ದಾರೆ. ನಾವು ಅವಾರ್ಡ್ ಏನಾಗಬೇಕು ಕೃಷ್ಣದು ಅದ್ರ ಬಗ್ಗೆ ನಾನು ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾಯಿದ್ದೀನಿ. ದೆಹಲಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು ಕೂಡ ಮೀಟಿಂಗ್ ಕರೆದಿದ್ರು, 2 ಸತಿ ಮೀಟಿಂಗ್ ಕರೆದಿದ್ರು ಅವಾರ್ಡ್ ಕೊಡಲಿಕ್ಕೆ. ಏಕೆಂದರೆ ಅವ್ರದ್ದೆಲ್ಲ ಭಾಳ ಒತ್ತಡ ಇದೆ, ಇಲ್ಲಿರೋಂಥ ಶಾಸಕರದೆಲ್ಲ ಒತ್ತಡ ಇದೆ, ಅಕ್ವಿಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ನೋಟಿಫೈ ಮಾಡಲಿಕ್ಕೆ. ಅದಕ್ಕೆ ಒಂದು ಸತಿ ಮಹಾರಾಷ್ಟ್ರದಿಂದ ಏನಾದ್ರು ಒತ್ತಡ ಬಂತು ಅಂತಾರೆ ನಂಗೆ ಗೊತ್ತಿಲ್ಲ, ಇನ್ನೊಂದು ಸತಿ ಆಂಧ್ರದಿಂದ ಒತ್ತಡ ಬಂತು ಅಂತ 2 ಸತಿನೂ ಪೋಸ್ಟ್ಪೋನ್ ಆಗಿದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಪಾಟೀಲ್ ಸಾಹೇಬರು ಮಾತ್ರ ಐ ಶುಡ್ ಥ್ಯಾಂಕ್ ಹಿಮ್. ನಾನು ಸೋಮಣ್ಣವ್ರನ್ನು ಕರ್ಕೊಂಡು ಒಂದು ಸತಿ ನಾನು CM ಹೋಗಿದ್ದು, ಇನ್ನೊಂದು ಸತಿ ನಾನೇ ಹೋಗಿದ್ದೆ, ಡೇಟ್ ಅವರೇ ಫಿಕ್ಸ್ ಮಾಡಿದರು. ಅವರು ಕೂಡ ಈ ಅವಾರ್ಡ್ನ ನಾವು ಭಾಳ ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿರೋದು ಸರಿ ಇಲ್ಲ, ಇದನ್ನು ಮಾಡಬೇಕು. ಏಕೆಂದರೆ ನಮಗೆ ಪ್ರತಿ ವರ್ಷವೂ ಕೂಡ ನಮಗೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಲ್ಯಾಂಡ್ ಅಕ್ವಿಷನಲ್ಲೂ ಬೇಕಾದಷ್ಟಿದೆ. ಮೊನ್ನೆ ಎಲ್ಲ ಶಾಸಕರು ಅಕ್ರಾಸ್ ದಿ ಪಾರ್ಟಿ ಲೈನ್ ಚೀಫ್ ಮಿನಿಸ್ಟರ್ ಬೆಳಗಾಮಲ್ಲೇ ಶಾಸಕರನ್ನೆಲ್ಲ ಕರೆಸಿಸ್ಬಿಟ್ಟು ಮಾತುಕತೆ ಮಾಡಿ ಅದಕ್ಕೆ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇದರಲ್ಲಿದೆ, ಒಂದು ಆಲ್ಮೋಸ್ಟ್ ಏನಾದ್ರು ಮಾಡಿ ಲ್ಯಾಂಡ್ ಅಕ್ವಿಷನ್ ಒಂದು ಸ್ಟೇಜಲ್ಲಿ ಮುಗಿಸ್ಬೇಕು ಅಂತ. ಸೊ ಎಲ್ಲ ಶಾಸಕರಿಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಈಸ್ ಕಮಿಟೆಡ್, ಏನಾದ್ರು ಮಾಡಿ ಅದನ್ನು ಅವಾರ್ಡು ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಒಂದು ಸ್ಟೇಜಲ್ಲಿ ಕನ್ಸೆಂಟ್ ಅಕ್ವಿಷನಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಸೊ ಅವ್ರದ್ದೇನು ನಮ್ಮ ನಾಡಗೌಡರು ಏನು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನಾನು ಅವ್ರ ಕರೆದು ಆಫೀಸಸ್ ಕುಂಡಿಸ್ಕೊಂಡು ಕೆಲವು ಹಂತದಲ್ಲಿ ಅದನ್ನು ಬಗೆಹರಿಸಿ. ಬರಮಗೌಡ, ಒಂದು ಇನ್ಫಾರ್ಮೇಷನ್ ಅವ್ರಿಗೆ, 2016-17ರಲ್ಲಿ ಬಜೆಟ್ನಲ್ಲಿ ಹೇಳಿದ್ದಾರೆ ಸ್ಕಾಡಾ ಗೇಟ್ ಅಳವಡಿಸ್ತೀವಿ ಅಂತೇಳಿ, ALBCಗೆ ಸ್ಕಾಡಾ ಗೇಟ್ ಅಳವಡಿಸ್ಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಪುಸ್ತಕದಲ್ಲಿ ಬಂದಿದೆ, ಉಲ್ಲೇಖ ಆಗಿದೆ. ದಯವಿಟ್ಟು ತಮಗೆ ಅದನ್ನು ನೋಟಿಸಿಗೆ ತರ್ತಾ ಇದ್ದೀನಿ. ಮುಂದೆ ಬರುವಂಥ ತಾವು ಬೋರ್ಡ್ ಮೀಟಿಂಗ್ನಲ್ಲಿ ಅದನ್ನು ಮಾಹಿತಿಯನ್ನು ತರಿಸ್ಕೊಂಡು ಅಟ್ಲೀಸ್ಟ್ ಅದಕ್ಕೆ ಅಪ್ರೂವಲ್ ಕೊಟ್ಟರೆ, ಅದು ಈಗ ಅಪ್ರೂವಲ್ ಕೊಟ್ಟರೆ ಇನ್ನೂ ಕನಿಷ್ಠ 1 ವರ್ಷ ಬೇಕು, ಯಾಕಂದರೆ ಟೆಂಡರ್ ಕರಿಬೇಕು, ಆ ಪ್ರಕ್ರಿಯೆ ಎಲ್ಲ ಮುಗಿಬೇಕಂದ್ರೆ ದಯವಿಟ್ಟು ಅದನ್ನು ಶೀಘ್ರದಲ್ಲೇ ತಾವು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.